ಒಳ್ಳೆ ಸ್ಟಾರ್ಟೇ ಸಿಕ್ತು ಅಂತ ಅಂದ್ಕೊಂಡ್ರು. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಬೌಲರ್ಸ್ ಏನು ಪೇಸರ್ಸ್ ಏನಿದ್ದಾರೆ ಹರ್ಷದೀಪ್ ಸಿಂಗ್ ಮತ್ತು ಬೂಮ್ರಾ ಒಳ್ಳೆ ಬ್ರೇಕ್ ಕೊಟ್ಟರು ಸರ್ ನಮಗೆ. ಗಂಗಾಧರ್ ಸ್ಟಾರ್ಟಿಂಗಲ್ಲೇ ನಾವು ವಿಕೆಟ್ಸ್ ತೆಗೆದಾಗ ರೀಸಾ ಎಂಡ್ರಿಕ್ಸ್ ಔಟ್ ಆಗಿದ್ದಿದೆಯಲ್ಲ ಬಾಲ್, ಅದು ಪ್ರಾಬ್ಲಿ ಬಾಲ್ ಆಫ್ ದಿ ಟೂರ್ನಮೆಂಟ್ ಅಂತ ಹೇಳ್ಬೇಕು. ಯಾಕೆ ಗೊತ್ತಾ, ಆ್ಯಂಗಲಲ್ಲಿ ಬಾಲ್ ಒಳಗಡೆ ಬರುತ್ತೆ, ಪಿಚ್ಚಾಗಿ ಒಂಚೂರು ಸ್ಟ್ರೈಟನ್ ಆಗೋದು, ಬ್ಯಾಟ್ನ ಬೀಟ್ ಮಾಡೋಷ್ಟು ಮೂವ್ ಆಗುತ್ತೆ, ವಿಕೆಟ್ ಹೊಡೆಯೋಷ್ಟು ಮೂವ್ ಆಗುತ್ತೆ. ಟಾಪ್ ಆಫ್ ಆಫ್ ಸ್ಟಂಪ್ ಅಂತ ಹೇಳ್ಕೊಡ್ತೀವಿ ಯಾವುದೇ ಒಬ್ಬ ಯಂಗ್ಸ್ಟರ್ಗೆ. ಯಾವ ಪಿಚ್ಚಲ್ಲಿ ಯಾವ ಲೆಂತ್ ಹಾಕಬೇಕು ಅಂತ ಕೇಳಿದಾಗ ಆ ಲೆಂತಿಂದ ಪಿಚ್ಚು ಆಗಿ ಟಾಪ್ ಆಫ್ ಆಫ್ ಸ್ಟಂಪ್ ಹೊಡಿಬೇಕು. ಆ ಕೆಲಸ ಬುಮ್ರಾ ಮಾಡಿ ತೋರಿಸಿದ್ದು. ಆಮೇಲೆ ಸಪೋರ್ಟ್ ಮಾಡಿದ್ದು ಹರ್ಷದೀಪ್, ಅವರೂ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಸರ್. ಅದಾದಮೇಲೆ ವಾಪಸ್ ಆತಿ ಮಾಡ್ತಾರೆ. ಟ್ರಿಸ್ಟನ್ ಸ್ಟಬ್ಸು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ. ಮತ್ತು ಡಿಕಾಕು ಸ್ಟಬ್ಸು ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಕೊಡ್ತಾರೆ. ಎಲ್ಲ ಒಂದು ಕಡೆ ಮ್ಯಾಚ್ ನಮ್ಮ ಕಡೆ ಇದ್ದಿದ್ದನ್ನು ಅವ್ರ ಕಡೆ ಟರ್ನ್ ಮಾಡೋಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ರು. ಆ ಒಂದು ಒಳ್ಳೆ ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ರು ಇಬ್ಬರು ಕೂಡ. ಲೆಫ್ಟ್ ರೈಟ್ ಕಾಂಬಿನೇಷನ್ ವರ್ಕ್ ಆಯಿತು ಆ ಹಂತದಲ್ಲಿ. ಆಮೇಲೆ ರೋಹಿತ್ ಶರ್ಮಾ ಐ ಥಿಂಕ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಮಾಡ್ತಾರೆ, ರಭಸವಾಗಿ ಗಾಳಿ ಅಕ್ರಾಸ್ ದ ಫೀಲ್ಡ್ ಬೀಸ್ತಾ ಇತ್ತು. ಅದು ನನಗೆ ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತಿಲ್ಲ, ಬಟ್ ಅದು ಫ್ಯಾಕ್ಟರ್ ಆಗಿತ್ತು ಅಂತ. ಈ ರೈಟ್ ಟು ಲೆಫ್ಟ್ ಕಾಂಬಿನೇಷನ್ ಇದ್ದಾಗ ಏನಾಗುತ್ತೆ ಗೊತ್ತಾ, ನಾನು ಯೋಚನೆ ಮಾಡ್ಬಿಟ್ಟು ಅಣ್ಣ ಈ ರೈಟ್ ಹ್ಯಾಂಡ್ರಿಗೆ ಅಗೇನ್ಸ್ಟ್ ದ ವಿಂಡ್ ಹೊಡಿಸ್ತೀನಿ ಅಂದರೆ ಲೆಫ್ಟ್ ಹ್ಯಾಂಡ್ರ್ ಬರ್ತಾರೆ ಸ್ಟ್ರೈಕು ಸಿಂಗಲ್ ತೊಗೊಂಡು, ಅವ್ರಿಗೆ ಅದು ವಿತ್ ದ ವಿಂಡ್ ಆಗೋಗುತ್ತಲ್ಲ. ಸೊ ಬೌಲರ್ಗೆ ಬಿಗ್ಗೆಸ್ಟ್ ಚಾಲೆಂಜ್ ಇದ್ದಿದ್ದು ಅದೇ ಹಂತದಲ್ಲಿ. ಆಮೇಲೆ ಕ್ವಿಂಟನ್ ಡಿಕಾಕ್ ಕ್ರೀಸಲ್ಲಿ ಇರೋ ತನಕ ಆ ಒಂದು ಚಾಲೆಂಜ್ನ ತೊಗೊಂಬಂದಿದ್ದು. ಆ ಟೈಮಲ್ಲಿ ರನ್ಸ್ ಈಸಿಯಾಗಿ ಬಂತು ಅಂತ ಹೇಳಿದ್ರೆ ಇದು ಒಂದು ಕಾರಣ. ಅವಾಗ ಆಲ್ಮೋಸ್ಟ್ ಗಾಳಿ ಅವ್ರ ಕಡೆಗೆ ಬೀಸ್ಬಿಡ್ತು ಅಂತ ಹೇಳ್ಬೋದು. ಸ್ಟಬ್ಸ್ ಕೂಡ ವಿಂಡ್ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು ಅವರು ಕೂಡ. ನಾನು ಹೇಳಿದ್ನಲ್ಲ ನಿಮಗೆ, ಬೌಲರು ಪ್ಲ್ಯಾನ್ ಹಾಕಿದ್ದು ಕ್ವಿಂಟನ್ ಡಿಕಾಕ್ ಈಗ ಸೆಟ್ಲ್ ಆಗಿರೋಂಥ ಬ್ಯಾಟ್ಸ್ಮನ್ನು, ಇವ್ರಿಗೆ ನಾನು ಅಗೇನ್ಸ್ಟ್ ದ ವಿಂಡ್ ಹೊಡಿಸ್ತೀನಿ ಅಂತ. ಅವ್ರು ಲೆಫ್ಟ್ ಹ್ಯಾಂಡ್ರ ಅಗೇನ್ಸ್ಟ್ ದ ವಿಂಡ್ ಆಯಿತು ಅಂದರೆ ರೈಟ್ ಹ್ಯಾಂಡ್ರಿಗೆ ವಿತ್ ದ ವಿಂಡ್ ಆಗೋಯ್ತಲ್ಲ, ಅದನ್ನು ಚೆನ್ನಾಗಿ ಯೂಸ್ ಮಾಡಿದ್ರು ಸ್ಟಬ್ಸು. ನಾನು ನಿಮಗೆ ನಿನ್ನೆ ಈ ಮ್ಯಾಚ್ ಬಗ್ಗೆ ಮಾತಾಡಿದಾಗಲೂ ಹೇಳಿದೆ, ಈ ಮಿಡ್ಲ್ ಆರ್ಡ್ರಲ್ಲಿ ಯಾರು ಚೆನ್ನಾಗಿ ಆಡೋಂಗೆ ಕಾಣ್ತಾ ಇದ್ದಾರೆ ಅಂದರೆ ಅದು ಟ್ರಿಸ್ಟನ್ ಸ್ಟಬ್ಸ್ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ದು. ಬಟ್ ಅವರ ಕ್ರೂಷಿಯಲ್ ವಿಕೆಟ್ ಎತ್ಕೊಂಡಿದ್ದು ಅಕ್ಷರ್ ಪಟೇಲ್ ಕರೆಕ್ಟ್ ಟೈಮಲ್ಲಿ ಬಂತ ವಿಕೆಟ್ ತೊಗೊಂಡ್ರು. ಬಟ್ ಈಗ ಹೆನ್ರಿಚ್ ಕ್ಲಾಸನ್ ನಾವು ಮಾತಾಡ್ತಾ ಇದ್ವಿ, ಸ್ಪಿನ್ನರ್ಸ್ಗೆ ಇವರು ಎಂಥ ಒಳ್ಳೆ ಅವರ ಒಂದು ಏನು ಸ್ಕಿಲ್ ಮತ್ತು ಟ್ಯಾಲೆಂಟ್, ಒಂದು ಪವರ್ ಹಿಟ್ಟಿಂಗ್ ಸ್ಕಿಲ್ ಮತ್ತು ಪವರ್ ಹಿಟ್ಟಿಂಗ್ ತುಂಬ ಎಕ್ಸಲೆಂಟ್ ಆಗಿತ್ತು ಅಂತ ಹೇಳ್ಬೇಕು. ಸ್ಪಿನ್ನರ್ಸ್ ತುಂಬ ಚೆನ್ನಾಗಿ ಆಡ್ಬಿಟ್ರು ಅವರು. ಅಲ್ಲ, ಅವರು ಚಾಯ್ಸ್ ಆಫ್ ಸ್ಟ್ರೋಕ್ಸ್ ನೋಡಿ ಗಂಗಾಧರ್, ಏನು ಫ್ಯಾನ್ಸಿ ಸ್ಟ್ರೋಕ್ಸ್ ಇಲ್ವೇ ಇಲ್ಲ. ಏನು ರಿವರ್ಸ್ ಸ್ವೀಪು ನಾರ್ಮಲ್ ಸ್ವೀಪು ಏನೂ ಇಲ್ಲ, ಎಲ್ಲ ಫ್ರಂಟ್ ಆಫ್ ದಿ ವಿಕೆಟು. ಸ್ಪಿನ್ನರ್ಗಳಿಗೆ ಏನು ಲೀಲಾಜಾಲವಾಗಿ ಹೊಡಿತಾರೆ. ನಾವು ಜನರಲಿ ಫ್ರಂಟ್ ಆಫ್ ದಿ ವಿಕೆಟ್ ಫ್ರಂಟ್ ಫುಟ್ಟಲ್ಲಿ ಬಂದು ಹೊಡಿಬೇಕು ಅಂತ ಮಾತಾಡ್ತೀವಿ. ಈ ವ್ಯಕ್ತಿ ಬ್ಯಾಕ್ ಫುಟ್ಟಲ್ಲೇ ನಿಂತ್ಕೊಂಡು ಎಕ್ಸ್ಟ್ರಾ ಕವರು ಸ್ಟ್ರೇಟು ಬೌಲರ್ ತಲೆ ಮೇಲೆ, ಆ ಥರ ಒಂದು ಬ್ಯಾಟಿಂಗು. ಎಸ್ಪೆಷಲಿ ಬಿಟ್ವೀನ್ 11 and 15 ಓವರ್ಸ್ ಗಂಗಾಧರ್ ಗೇಮ್ನ ಎಳ್ಕೊಂಡು ಹೊಟ್ಟೋದ್ರು ಅವರು. ಹೌದು, 52 ರನ್ನು 26 ಬಾಲಲ್ಲಿ ಎಕ್ಸಾಕ್ಟಾಗಿ 200 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡೋದು. ಅವರು 27ನೇ ಬಾಲ್ ಔಟ್ ಆಗ್ತಾರೆ ಅವರು. ಸೊ ಫಸ್ಟ್ 15 ಓವರ್ಸ್ ಅಂತೂ ಮ್ಯಾಚ್ ನಮ್ದಾಗಿರಲಿಲ್ಲ. 10 ಓವರ್ಸ್ಗೆ ಈಕ್ವಲ್ ಆಗಿತ್ತು ಗಂಗಾಧರ್. ಅವರು 96 ಬೇಕಾಗಿತ್ತು ನೆಕ್ಸ್ಟ್ 10 ಓವರ್ಸು. ಆ ನೆಕ್ಸ್ಟ್ 5 ಓವರ್ಸಲ್ಲಿ ಕಳೆದೋಯ್ತು ನಮ್ಮದು. ಹೌದು.